ನಾನು ಸುಮಾರು ವಿಡಿಯೋ ಮಾಡಾಕಿದ್ದೆ. ಜಾಸ್ತಿ ರಿಸ್ಕ್ ಹೋಗಬೇಡಿ, ಜಾಸ್ತಿ ಕಮಿಟ್ಮೆಂಟ್ ಮಿತಿ ಮೀರ್ ಮಾಡ್ಕೊಂಡು ನಿಮ್ ಲೈಫ್ ನ ಸ್ಯಾಕ್ರಿಫೈಸ್ ಮಾಡಬೇಡಿ. ಟೈಮ್ ಟು ಟೈಮ್ ಎಂಜಾಯ್ ಮಾಡಿ. EMI ಕಟ್ಟಿ, ಬಟ್ ಎಷ್ಟು ಲಿಮಿಟ್ ಇದೆ ಅಷ್ಟೇ ಕಟ್ಟಿ ಅಂತ ಹೇಳಿದ್ದೆ. ಆಯ್ತಾ? ಸೊ ಏನಕ್ಕೆ ಹೇಳಿದೆ ಅಂದ್ರೆ, ಸಣ್ಣ ಟ್ರಿಪ್ ಆಯ್ತಾ, ನಾವು ಬಂದಿರೋದು ವೆರಿ ವೆರಿ ಲಿಮಿಟೆಡ್, ಅಂದ್ರೆ ಏನು ಅಲ್ವೇ ಇಲ್ಲ ಇದು. ಸೊ ಈ ತರ ಟ್ರಿಪ್ ಎಂಜಾಯ್ ಮಾಡ್ಬೇಕು ಅಂದ್ರೆ ನಿಮಗೊಂದು ಪೀಸ್ ಆಫ್ ಮೈಂಡ್ ಇರಬೇಕು. ಮೋರ್ ಎವರ್ ನಿಮಗೆ ಟೈಮ್ ಇರಬೇಕು. ಟೈಮು ಮತ್ತು ಒಂದು ಸ್ವಲ್ಪ ದುಡ್ಡು ಇರ್ಬೇಕಾಯ್ತಾ? ಸೊ ಅದಿಲ್ಲ ಅಂದ್ರೆ ನಿಮಗೆ ನೀವು ಎಂತ ಕೋಟಿ ಮನೇಲೆ ಇರಿ, ಎಂತ ಲಕ್ಸುರಿ ಲೈಫ್ ನ ತೋರಿಸ್ಕೊಳ್ಳಿ ಆಸ್ ಎ ಸೋಷಿಯಲ್ ಲೈಫ್ ಆಗಿ, ಆ ಪೀಸ್ ಆಫ್ ಮೈಂಡ್, ಆ ಟೈಮ್, ಲಿಟಲ್ ಅಮೌಂಟ್ ಇಲ್ಲ ಅಂದ್ರೆ ಯು ವಿಲ್ ಗೋಯಿಂಗ್ ಟು ಸಫರ್ ಅಂಡ್ ದಟ್ ವಿಲ್ ಮೇಕ್ ಯುವರ್ ಲೈಫ್ ಇವನ್ ಮೋರ್ ಟಫರ್. ಸೊ ಒಂದು ಗಾದೆ ಇದೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಅಷ್ಟೇ ಮಾಡ್ಕೊಳ್ಳಿ. ಸುಮ್ನೆ ಅತಿಯಾಗಿ ಮಾಡ್ಕೊಂಡು ಬರ್ನ್ಔಟ್ ಆಗೋದು ಬೇಡ, ಎಸ್ಪೆಷಲಿ ಯಂಗ್ ಕಪಲ್. ಈಗ ನೀವು ಟೈಮ್ ಇರುತ್ತೆ, ಏಜ್ ಇರುತ್ತೆ, ಸುತ್ತಾಡ್ಬೇಕು, ಮಸ್ತ್ ಮಜಾ ಮಾಡ್ಬೇಕಾಯ್ತಾ? ಈ ಟೈಮ್ ನಿಮ್ಗೆ ಮತ್ತೆ ಮತ್ತೆ ಸಿಗಲ್ಲ. ದುಡ್ಡು ನೀವು ಆಮೇಲೆ ಅರ್ನ್ ಮಾಡ್ಕೋಬಹುದು. ತುಂಬಾ ಸೇವಿಂಗ್ ಮಾಡೋದು ಇರಬೇಡಿ. ಹೇಳಿದಲ್ಲ, ಒಂದು 30% ಸೇವಿಂಗ್ ಮಾಡೋದಿರಿ. ಇನ್ ಮಿಕ್ಕಿದೆಲ್ಲ ಎಂಜಾಯ್ಮೆಂಟ್ ಮಾಡೋದೇ ಇರಬೇಕು. ಯಾಕಂದ್ರೆ ನಾವ್ ಇವಾಗ ಇರ್ತೀವಿ, ನಾಳೆ ಇರಲ್ಲ. ಈ ತರ ಇರ್ಬೇಕಾದ್ರೆ ನೀವು ಎಷ್ಟು ಅಂತ ಸ್ಯಾಕ್ರಿಫೈಸ್ ಮಾಡ್ತೀರಾ, ಎಷ್ಟು ಅಂತ ಹೇಳ್ಬಿಟ್ಟು ನೀವು ಫ್ಯೂಚರ್ ಅಂತ ಮಾಡ್ತೀರಾ? ಆ ಫ್ಯೂಚರ್ ಅಲ್ಲಿ ನೀವು ಇರ್ತೀರಾ ಅಂತ ಒಂದ್ಸಲ ಕ್ವಶನ್ ಮಾಡ್ಕೊಂಡು ಕೇಳಿ. ಕೇಳಿಸ್ತಾ ಸೌಂಡು?